ಒಂದು ಸಣ್ಣ ಹಳ್ಳಿಯಲ್ಲಿ ರಾಹುಲ್ ಮತ್ತು ಅರುಣ್ ಎಂಬ ಇಬ್ಬರು ಮಕ್ಕಳು ವಾಸಿಸುತ್ತಿದ್ದರು. ಅವರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದರು ಮತ್ತು ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು. ಪ್ರತಿದಿನವೂ ಅವರು ಒಟ್ಟಿಗೆ ಶಾಲೆಗೆ ಹೋಗುತ್ತಿದ್ದರು, ಒಟ್ಟಿಗೆ ಆಟ ಆಡುತ್ತಿದ್ದರು ಮತ್ತು ಓದಿನಲ್ಲೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ಅವರ ಸ್ನೇಹವನ್ನು ನೋಡಿದ ಎಲ್ಲರೂ ತುಂಬಾ ಸಂತೋಷಪಡುತ್ತಿದ್ದರು. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿರುವಾಗ ಅವರಿಗೆ ಕಾಡಿನ ಹತ್ತಿರದಿಂದ ಹೋಗಬೇಕಾಯಿತು. ಆಗ ಅರುಣ್ ಹೇಳಿದನು, ನಾವು ಈ ಕಾಡಿನೊಳಗೆ ಸ್ವಲ್ಪ ಹೋಗಿ ನೋಡೋಣ. ರಾಹುಲ್ ಮೊದಲಿಗೆ ಸ್ವಲ್ಪ ಹೆದರಿದರೂ ಸ್ನೇಹಿತನ ಜೊತೆ ಇರುವುದರಿಂದ ಒಪ್ಪಿಕೊಂಡನು. ಇಬ್ಬರೂ ಕಾಡಿನೊಳಗೆ ಹೋಗಿ ಸುತ್ತಲೂ ನೋಡುತ್ತಾ ನಡೆಯುತ್ತಿದ್ದರು. ಅಲ್ಲಿ ಸುಂದರವಾದ ಮರಗಳು, ಹೂಗಳು ಮತ್ತು ಪಕ್ಷಿಗಳ ಕಿಲಕಿಲ ಧ್ವನಿ ಕೇಳಿಸುತ್ತಿತ್ತು. ಹಠಾತ್ ಅವರಿಗೆ ಒಂದು ಚಿಕ್ಕ ಗುಂಡಿಯಲ್ಲಿ ಬಿದ್ದಿದ್ದ ಒಂದು ಮರಿನಾಯಿಯನ್ನು ಕಂಡುಬಂತು. ಅದು ಹೊರಗೆ ಬರಲು ಸಾಧ್ಯವಾಗದೆ ಅಳುತ್ತಿತ್ತು. ರಾಹುಲ್ ಮತ್ತು ಅರುಣ್ ಅದನ್ನು ನೋಡಿ ತುಂಬಾ ಕರುಣೆಪಟ್ಟರು. ನಾವು ಇದನ್ನು ಹೊರಗೆ ತೆಗೆದು ಸಹಾಯ ಮಾಡೋಣ ಎಂದು ಅರುಣ್ ಹೇಳಿದನು. ಇಬ್ಬರೂ ಸೇರಿ ಜಾಗರೂಕತೆಯಿಂದ ಆ ಮರಿನಾಯಿಯನ್ನು ಗುಂಡಿಯಿಂದ ಹೊರಗೆ ತೆಗೆದರು. ಮರಿನಾಯಿ ತುಂಬಾ ಸಂತೋಷದಿಂದ ಅವರ ಸುತ್ತಲೂ ಓಡಾಡತೊಡಗಿತು. ಆ ದಿನದಿಂದ ಆ ಮರಿನಾಯಿ ಕೂಡ ಅವರ ಸ್ನೇಹಿತನಾಯಿತು. ಪ್ರತಿದಿನ ಅವರು ಶಾಲೆಗೆ ಹೋಗುವಾಗ ಅದು ಅವರ ಹಿಂದೆ ಬರುತ್ತಿತ್ತು. ರಾಹುಲ್ ಮತ್ತು ಅರುಣ್ ಅದಕ್ಕೆ ಆಹಾರ ಕೊಡುತ್ತಿದ್ದರು ಮತ್ತು ಅದನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಶಾಲೆಯಲ್ಲಿ ಕ್ರೀಡಾ ಸ್ಪರ್ಧೆ ನಡೆಯಿತು. ಓಟದ ಸ್ಪರ್ಧೆಯಲ್ಲಿ ರಾಹುಲ್ ಮತ್ತು ಅರುಣ್ ಇಬ್ಬರೂ ಭಾಗವಹಿಸಿದರು. ಓಟ ಆರಂಭವಾದಾಗ ಇಬ್ಬರೂ ತುಂಬಾ ವೇಗವಾಗಿ ಓಡುತ್ತಿದ್ದರು. ಮಧ್ಯದಲ್ಲಿ ಅರುಣ್ ಜಾರಿ ಬಿದ್ದುಕೊಂಡನು. ಅದನ್ನು ನೋಡಿ ರಾಹುಲ್ ಮುಂದೆ ಹೋಗುವುದನ್ನು ಬಿಟ್ಟು ಹಿಂದಿರುಗಿ ಬಂದು ಸ್ನೇಹಿತನನ್ನು ಎಬ್ಬಿಸಿದನು. ಅರುಣ್ ಕೇಳಿದನು, ನೀನು ಮೊದಲ ಸ್ಥಾನ ಪಡೆಯಬಹುದಿತ್ತು, ಏಕೆ ಹಿಂದಿರುಗಿ ಬಂದೆ? ಅದಕ್ಕೆ ರಾಹುಲ್ ನಗುತ್ತಾ ಹೇಳಿದನು, ನನಗೆ ಗೆಲುವಿಗಿಂತ ನಮ್ಮ ಸ್ನೇಹವೇ ಮುಖ್ಯ. ಅವರ ಮಾತುಗಳನ್ನು ಕೇಳಿದ ಶಿಕ್ಷಕರು ಮತ್ತು ಇತರ ಮಕ್ಕಳು ತುಂಬಾ ಸಂತೋಷಪಟ್ಟರು. ಶಿಕ್ಷಕರು ಹೇಳಿದರು, ನಿಜವಾದ ಸ್ನೇಹ ಎಂದರೆ ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ಮತ್ತು ಸಂಕಷ್ಟದಲ್ಲಿ ಜೊತೆಗಿರುವುದು. ಆ ದಿನದಿಂದ ಎಲ್ಲರೂ ರಾಹುಲ್ ಮತ್ತು ಅರುಣ್ ಅವರ ಸ್ನೇಹವನ್ನು ಮಾದರಿಯಾಗಿ ನೋಡತೊಡಗಿದರು. ಅವರು ಜೀವನ ಪೂರ್ತಿ ಒಳ್ಳೆಯ ಸ್ನೇಹಿತರಾಗಿಯೇ ಉಳಿದರು. ನೀತಿ: ನಿಜವಾದ ಸ್ನೇಹ ಯಾವಾಗಲೂ ಸಂಕಷ್ಟದಲ್ಲಿ ಜೊತೆಗಿರುತ್ತದೆ.